ಇನ್ನು ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಮೋದಿ ಮಂದಿರವನ್ನ ಉದ್ಘಾಟನೆ ಮಾಡೋಕ್ಕೆ ಆಕ್ಷೇಪ ಯಾಕೆ ಎತ್ತಬೇಕು? ಈ ಪ್ರಶ್ನೆಯನ್ನ ಕಾಣಿಯೂರು ಮಠಾಧೀಶ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೋದಿ ಮಂದಿರ ಉದ್ಘಾಟಿಸೋಕೆ ಆಕ್ಷೇಪ ಯಾಕೆ ಅಂತ. ಹಾಗೆ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ರಾಷ್ಟ್ರ ಭಕ್ತ. ಮೋದಿ ಉದ್ಘಾಟಿಸಬಾರ್ದು ಅನ್ನೋದು ಯಾಕೆ? ಆ ಆಕ್ಷೇಪಕ್ಕೇನ್ ಕಾರಣ? ಪ್ರಧಾನಿ ಮೋದಿ ರಾಮ ಮಂದಿರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯವನ್ನ ಹೊರಗಿಡೋಣ ಅಂತ ಶ್ರೀಗಳು ಹೇಳಿದ್ದಾರೆ. ಕಾಣಿಯೂರು ಮಠಾಧೀಶ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಇದೀಗ ಮೋದಿ ಮಂದಿರವನ್ನ ಉದ್ಘಾಟನೆ ಮಾಡೋಕೆ ಆಕ್ಷೇಪ ಯಾಕೆ ಎತ್ತುತ್ತಾ ಇದ್ದೀರಾ ಅಂತ. ಯಾಕೆ ಹೇಳ್ತಾರೋ ಗೊತ್ತಿಲ್ಲ, ಆದರೆ ಒಬ್ಬ ರಾಷ್ಟ್ರ ಭಕ್ತನಿಗೆ ಅದನ್ನು ಪ್ರತಿಷ್ಠಾಪನೆ ಮಾಡುವ ಹಕ್ಕಿದೆ, ಅದರಲ್ಲೇನು ಸಮಸ್ಯೆಗಳಿಲ್ಲ. ಮೋದಿಯವರು ರಾಷ್ಟ್ರ ಭಕ್ತರವರು, ಮಾಡಬಾರ್ದೆಂದು ಕಾರಣ ಏನು? ಹಾಗಾದರೆ ಮಾಡಬಾರ್ದೆಂಬುದು ಕಾರಣ ಏನು? ಯಾವುದ್ರ ರಾಜಕೀಯ ಪ್ರಸಂಗ ಏನಿಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಮಂದಿರ ನಿರ್ಮಾಣ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಪ್ರಯತ್ನ ಪಟ್ಟು ಅನೇಕ ಜನ ಪ್ರಯತ್ನ ಪಟ್ಟಿದ್ದಾರೆ, ಅವರು ಒಬ್ಬರು. ಅಂದಮೇಲೆ ಅವರ ಉದ್ಘಾಟನೆ ಮಾಡಲಿಕ್ಕೆ ಸಮಸ್ಯೆಗಳೇನಿವೆ? ನನ್ನ ಪ್ರಕಾರ ಖಂಡಿತ ಅವರು ಉದ್ಘಾಟನೆ ಮಾಡಲಿಕ್ಕೇ ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ರಾಜಕೀಯ ಬಿಟ್ಟು ಮಾಡಬೇಕಂತ ಹೇಳಿದರೆ ಅವರು ರಾಜಕೀಯ ಆದರೂ ಸಹಿತ ಅವರು ಒಂದು ರಾಷ್ಟ್ರ ಸೇವಕರು. ಅವರು ರಾಷ್ಟ್ರ ಸೇವಕರಾಗಿರಬೇಕಾದ್ರೆ ರಾಜಕೀಯ ಹೊರಗೆ ಇಟ್ಟು ಬಿಡೋಣ. ರಾಷ್ಟ್ರ ಸೇವಕರ ಅಂದಮೇಲೆ ಮತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅವರು. ಪ್ರಧಾನಮಂತ್ರಿ